ಆರ್ ಅಶೋಕ್ಗೆ ಮೊದಲು ರಾಜೀನಾಮೆಯನ್ನು ಕೊಡೋಕೆ ಹೇಳಿ. ಅವರಿಗೆ ರಾಜೀನಾಮೆ ಕೊಡಬೇಕು ಅನ್ಸಿದ್ರೆ ಕೊಟ್ಟು ಬಿಡ್ಲಿ. ರಾಯಚೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಸತೀಶ್ ಜಾರಕಿಹೊಳಿ ಎಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ರೆ ಚರ್ಚೆ ಆಗತ್ತೆ. ಬೋಸರಾಜು ಇನ್ಯಾರನ್ನೋ ಭೇಟಿ ಮಾಡಿದ್ರೆ ಚರ್ಚೆ ನಡೆಯುತ್ತೆ. ಈಗ ಯಾಕೆ ಊಹಾಪೋಹ ಎದ್ದಿರೋದು? ಸುಳ್ಳು ಆರೋಪಕ್ಕೆ ಉತ್ತರಿಸಲ್ಲ, ನಾನು JDSನವ್ರಿಗೂ ಭಯ ಪಡಲ್ಲ, BJP ಅವ್ರಿಗೂ ಭಯ ಪಡಲ್ಲ, ನಾನು ತಪ್ಪು ಮಾಡಿದ್ರೆ ತಾನೇ ಭಯ ಪಡೋದು ಅಂತ ಸಿಎಂ ಟಾಂಟ್ ಮಾಡಿದ್ದಾರೆ. ಕೊಟ್ಬಿಡು ಅಂತ ಮೊದಲು ಕೊಟ್ಬಿಡ ಕೇಳಪ್ಪ. ಅವನಿಗೆ ವಿರೋಧ ಪಕ್ಷದವರು ಸುಳ್ಳು ಆರೋಪಗಳ ಮೇಲೆ ರಾಜೀನಾಮೆ ಕೊಡಿ ಅಂತಂದ್ರೆ ಕೊಡೋಕ್ಕಾಗತ್ತಾ? ಸುಳ್ಳು ಆರೋಪಗಳು ಗೊತ್ತಾಯ್ತಾ? ಚರ್ಚೆಗಳು ಮಿನಿಸ್ಟ್ರಿಗಳು ಭೇಟಿ ಮಾಡಿದ ತಕ್ಷಣ ಚರ್ಚೆಗೆ ಹಾಕೊಂಡು ಊಹಾಪೋಹ ಮಾಡೋದ ನೀನು? ಈಗ ಕೇಳ್ರಿ, ಇಲ್ಲಿ ಸತೀಶ್ ಜಾರಕಿಹೊಳಿ ನಮ್ಮ AICC ಅಧ್ಯಕ್ಷರು ಭೇಟಿ ಮಾಡಿದ್ರೆ ಅದಕ್ಕೊಂದು ಊಹೆ ಮಾಡೋದು, ಬೋಸರಾಜು ಇನ್ಯಾರನ್ನೋ ಒಬ್ಬರು ಮಿನಿಸ್ಟರ್ ಭೇಟಿ ಮಾಡಿದ್ರೆ ಅದಕ್ಕೊಂದು ಚರ್ಚೆ ಮಾಡೋದು, ಈ ಥರ ಕೆಲ ಊಹಾಪೋಹಗಳು ಹಿಂದೇನೂ ನಡೆದಿದ್ದಾವೆ. ಈ ಥರ ಮೀಟಿಂಗ್ಗಳು ಈಗಲೂ ನಡೀತಾ ಇದ್ದಾವೆ. ಈಗ ಯಾಕೆ ಊಹಾಪೋಹಗಳು ಶುರುವಾಗಿದ್ದಾವೆ? ಸುಳ್ಳು ಆರೋಪಗಳು ಮಾಡಿದ್ರೆ ಆರೋಪಗಳಿಗೆ ನಾವು ಉತ್ತರ ಕೊಡ್ತೀವಿ, ಗೊತ್ತಾಯ್ತಾ? ವಸ್ತುಸ್ಥಿತಿಯನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡಿ. ಮೊದಲು ಕೊಟ್ಬಿಡು ಅಂತ ಮೊದಲು ಕೊಟ್ಬಿಡ ಕೇಳಪ್ಪ. ಅವನಿಗೆ ವಿರೋಧ ಪಕ್ಷದವರು ಸುಳ್ಳು ಆರೋಪಗಳ ಮೇಲೆ ರಾಜೀನಾಮೆ ಕೊಡಿ ಅಂತಂದ್ರೆ ಕೊಡೋಕ್ಕಾಗತ್ತಾ? ಸುಳ್ಳು ಆರೋಪಗಳು ಗೊತ್ತಾಯ್ತಾ? ಚರ್ಚೆಗಳು ಮಿನಿಸ್ಟ್ರಿಗಳು ಭೇಟಿ ಮಾಡಿದ ತಕ್ಷಣ ಚರ್ಚೆಗೆ ಹಾಕೊಂಡು ಊಹಾಪೋಹ ಮಾಡೋದ ನೀನು? ಈಗ ಕೇಳ್ರಿ, ಇಲ್ಲಿ ಸತೀಶ್ ಜಾರಕಿಹೊಳಿ ನಮ್ಮ AICC ಅಧ್ಯಕ್ಷರು ಭೇಟಿ ಮಾಡಿದ್ರೆ ಅದಕ್ಕೊಂದು ಊಹೆ ಮಾಡೋದು, ಬೋಸರಾಜು ಇನ್ಯಾರನ್ನೋ ಒಬ್ಬರು ಮಿನಿಸ್ಟರ್ ಭೇಟಿ ಮಾಡಿದ್ರೆ ಅದಕ್ಕೊಂದು ಚರ್ಚೆ ಮಾಡೋದು, ಈ ಥರ ಕೆಲ ಊಹಾಪೋಹಗಳು ಹಿಂದೇನೂ ನಡೆದಿದ್ದಾವೆ. ಈ ಥರ ಮೀಟಿಂಗ್ಗಳು ಈಗಲೂ ನಡೀತಾ ಇದ್ದಾವೆ. ಈಗ ಯಾಕೆ ಊಹಾಪೋಹಗಳು ಶುರುವಾಗಿದ್ದಾವೆ? ಸುಳ್ಳು ಆರೋಪಗಳು ಮಾಡಿದ್ರೆ ಆರೋಪಗಳಿಗೆ ನಾವು ಉತ್ತರ ಕೊಡ್ತೀವಿ, ಗೊತ್ತಾಯ್ತಾ? ವಸ್ತುಸ್ಥಿತಿಯನ್ನು ಜನರ ಮುಂದೆ ಇಡ್ತಕ್ಕಂಥ